ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಹೀಗೆ ಕ್ಯಾಲೆಂಡರ್ ನೋಡ್ತಾ ಯಾವ ಪ್ರಶ್ನೆ ಇಡೋದು, ಏನಾದರೂ ವಿಶೇಷತೆಗಳಿದೆಯಾ ಅಂದಾಗ ನನಗೆ ಕಾಣಿಸಿದ್ದು ಸೆಪ್ಟೆಂಬರ್ 6ನೇ ತಾರೀಕು ಅನಂತ ಪದ್ಮನಾಭನ ರಥ ಇದೆ. ಸೊ ಇದರ ಒಂದು ಆಚರಣೆ ಹೇಗಿರಬೇಕು, ಈ ದಿನ ನಾವು ಏನು ಮಾಡಬೇಕು ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಮ್ಮಲ್ಲಿ ಯಾರಿಗಾದರೂ ಈ ಸರ್ಪದೋಷ ಪ್ರತಿಯೊಬ್ಬರಿಗೂ ಇರುತ್ತೆ. ಸಾಮಾನ್ಯವಾಗಿ ಯಾವ ಸರ್ಪದೋಷ ಇದೆ ಇದಿರ್ತಕ್ಕಂಥ 12ರಲ್ಲಿ ಪ್ರಧಾನವಾಗಿ ಯಾವ ಸರ್ಪದೋಷ ಇದೆಯೋ ಅದು ಪೂರ್ಣವಾಗಿ ಇಲ್ಲದಾಗೆ ಆಗಬೇಕು. ಆ ಒಂದು ಸರ್ಪನ ಕೃಪೆಯು ನಮ್ಮ ಮೇಲೆ ಅಭಿಷ್ಟ ಸಿದ್ಧಿಯನ್ನು ಕೊಡಬೇಕು ಅನ್ನೋರು ಈ ವ್ರತವನ್ನು ಮಾಡಬೇಕು. ಇನ್ನು ಕುಜದೋಷ ಬಹಳ ಇದೆ ಗುರುಗಳೇ. ನನಗೆ ಕೆಲಸ ಸಿಗ್ತಾ ಇಲ್ಲ, ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ, ಹೆಜ್ಜೆ ಹೆಜ್ಜೆಗೂ ಕೂಡ ಹಣದ ತೊಂದರೆಯೇ, ನಾವು ಈ ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ಅನುಭವಿಸ್ತಿದ್ದೇವೆ ಅನ್ನೋರು ಈ ವ್ರತವನ್ನು ಮಾಡಬೇಕು. ಇನ್ನು ಈ ಚರ್ಮ ವ್ಯಾಧಿ ಇರತಕ್ಕಂಥವರು, ರಾಹು ಮತ್ತು ಸೂರ್ಯ, ಚಂದ್ರ ಮತ್ತು ಸೂರ್ಯ ಯುತಿ ಇರ್ತಕ್ಕಂಥವರು ಈ ವ್ರತವನ್ನು ಮಾಡಬೇಕು. ಬಹಳ ಮುಖ್ಯವಾಗಿ ಅತ್ಯಂತ ದಾರಿದ್ರ್ಯದಲ್ಲಿ ಇರುವವರು ಈ ವ್ರತವನ್ನು ಮಾಡಬೇಕು. ಒಂದು ಪುಷ್ಕರಾಂಶವನ್ನು ನಾವು ಪಡ್ಕೊಳ್ಬೇಕು ಅನ್ನುವವರು ಕೂಡ ಈ ವ್ರತವನ್ನು ಮಾಡಬೇಕು. ನಮ್ಮ ಬದುಕಲು ಒಂದಷ್ಟು ನಿಧಿ ನಮಗೆ ಸಿಗಬೇಕು ಅನ್ನೋರು ಈ ವ್ರತವನ್ನು ಮಾಡಬೇಕು. ನಾವೊಂದು ಯಶಸ್ಸಿನ ಸೂತ್ರವನ್ನು, ಅಂದರೆ ಜೀವಮಾನದಲ್ಲಿ ನಮಗೆ ಈ ಕಂಟಕಗಳು, ನೋವುಗಳು, ದಾರಿದ್ರ್ಯಗಳು ಬರಬಾರದು ಅನ್ನುವವರು ಈ ವ್ರತವನ್ನು ಮಾಡಬೇಕು. ನಮ್ಮ ಮಕ್ಕಳು, ಮೊಮ್ಮಕ್ಕಳು ದೇಶ ವಿದೇಶದಲ್ಲಿ ಸೆಟ್ಲಾಗಬೇಕು ಅನ್ನುವರು ಈ ವ್ರತವನ್ನು ಮಾಡಬೇಕು. ಆಮೇಲೆ ತತ್ಪೂರ್ವೆ ಹಿಂದಿನ ಕಾಲದಿಂದ ನಮ್ಮ ಕುಟುಂಬಸ್ಥರು, ಅಜ್ಜ ಅಜ್ಜಿ ಇವರೆಲ್ಲರೂ ಮಾಡ್ಕೊಂಡು ಬಂದಿರೋ ವ್ಯಾಪಾರ ಇದು ಬಹಳ ಮುಖ್ಯವಾಗಿರುವಂಥದ್ದು. ಅವರು ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಾಪಾರ ಇದು. ನಾವು ಯಾಕೋ ಮಾಡ್ತಾ ಇದ್ದು ಸಕ್ಸಸ್ ಆಗಲಿಲ್ಲ, ಈಗಾಗಲೇಬೇಕು ಅನ್ನೋರು ಈ ವ್ರತವನ್ನು ಮಾಡಬೇಕು. ಹೀಗೆ ಅನಂತ ಪದ್ಮನಾಭ ಸ್ವಾಮಿಯ ವ್ರತ ಅತ್ಯಂತ ಅದ್ಭುತವಾಗಿರುವಂಥದ್ದು, ಅತ್ಯಂತ ವಿಶೇಷವಾಗಿರುವಂಥದ್ದು. ಶ್ರೀ ಭೂನೀಳಾ ಸಮೇತ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ವ್ರತದ ಚರಿತ್ರೆಯನ್ನು ಈ ಶೆಟ್ರು ಮನೆಗಳಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ಈ ವ್ರತವನ್ನು ಬಹಳ ಖುಷಿಯಿಂದ ಮಾಡ್ತಾರೆ. ನನಗೊಬ್ಬರು ಗೊತ್ತಿರ್ತಕ್ಕಂಥವ್ರೊಬ್ಬರು ಇದ್ರು. ಅವರು ಮಲ್ಲೇಶ್ವರಮಲ್ಲಿ, ನಾನೇ ಈ ವ್ರತದಲ್ಲಿ ಇರಬೇಕು, ಎಲ್ಲ ಬಂದು ಪುರೋಹಿತರು ಮಾಡ್ತಿರ್ತಾರೆ, ಸ್ವಾಮಿ ನೀವು ಬಂದು ಒಂದು ಆಶೀರ್ವಚನವನ್ನು ಮಾಡಬೇಕು ಅಂತಿದ್ದರೆ ಭಾಳ ವರ್ಷಗಳಿಂದ ಮಾಡಿಕೊಂಡು ಬರ್ತಾಯಿದ್ರು. ಅವರು ಎಲ್ರಿಗೂ ಪಾಪ ಅಷ್ಟೇ ಚೆನ್ನಾಗಿ ದಾನ ಮಾಡೋದ್ರಿಂದ ಚೆನ್ನಾಗಿ ಮಾಡ್ತಾರೆ, ಖುಷಿಯಿಂದ ಮಾಡ್ತಾರೆ ಅವರು. ಇವರ ಅಳಿಯನ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಕಳ್ಳತನ ಆಗಿತ್ತು, ಆ ಕಡೆ ಹೊರಟು ಬಿಟ್ಟಿದ್ದಾರೆ. ವ್ರತ ಮಾಡಲಿಲ್ಲ ಇವರು. ಆ ಸಂದರ್ಭದಲ್ಲೇ ಆ ಆಜುಬಾಜು ಜನಗಳಲ್ಲೇ ವ್ರತ ಮಾಡಲಿಲ್ಲ. ಆಮೇಲೆ ಎಲ್ಲಿ ಶೆಟ್ರೆ, ಎಲ್ಲಿ ಇವತ್ತು ವ್ರತ ಮಾಡಲಿಲ್ಲ ನಾವು ಹುಡುಗರು ಮತ್ತೇನು ಅಂತ ಒಂದು ಹಿಂದಿನ ದಿವಸ ಎಲ್ಲ ತಿಳ್ಕೊಂಡು ನಮ್ಮ ಇನ್ವಿಟೇಷನ್ ಬರ್ತಾಯಿತ್ತು. ಇದನ್ನೆಲ್ಲ ನಮ್ಮ ಹುಡುಗ ಕೇಳಿದ್ದಾನೆ ಅವ್ರಿಗೆ ಏನೇನು ಸಿದ್ಧತೆ ಮಾಡ್ಕೋಬೇಕು ಅಂತ. ಅವ್ರಿಗೆ ಹೇಳಿದ್ದಾನೆ, ಇಲ್ಲ ಸ್ವಾಮಿ ಈ ರೀತಿ ಆಗ್ಬಿಡ್ತು ಅಂಥೇಳಿ, ಗುರುಗಳು ಕೂಡ ದಯವಿಟ್ಟು ತಿಳಿಸ್ಬಿಡಿ ಈ ಥರ ಏನು ಅಂತ. ಆಮೇಲೆ ಅದು ಮುಗಿಸ್ಕೊಂಡು ಅವ್ರು ಯಾವಾಗಲೂ ಬಂದರು. ಸರಿ, ಅವ್ರ ಜೀವಮಾನದಲ್ಲಿ ತಪ್ಪಿಸಿಲ್ಲ ಅವರು, ಇದು ಈ ರೀತಿ ಆಗಿದ್ದಕ್ಕೆ ತಪ್ಪಿಸಿದ್ದಾರೆ. ಆಮೇಲೆ ಒಂದು 15-20 ದಿನಕ್ಕೆ ನನ್ನ ಬಳಿ ಬಂದರು ಅವರು. ಸ್ವಾಮಿ ಈ ರೀತಿ ತಪ್ಪಿಸ್ಬಿಟ್ಟಿದ್ವಿ ನಾವು, ಮತ್ತೆ ಈಗ ನಾವು ಮಾಡಬಹುದಾ ಅಂತ ಕೇಳೋಕ್ಕೆ ನಂತರ ಬಂದರು ಅವರು. ಸರಿ, ನಾನು ಖಂಡಿತ ಮಾಡ್ಬೋದು, ಅಭ್ಯಂತರ ಇಲ್ಲ. ಅದು ಅನಂತನ ಹುಣ್ಣಿಮೆ ಅಂತ ಬಂದಾಗ ಅದಕ್ಕೆ 1 ತಿಂಗಳ ಕಾಲ ಇರುತ್ತೆ ಸಮಯ, ನೀವು ಈ ಸಂದರ್ಭದಲ್ಲಿ ಮಾಡಬಹುದು ಅಂತ ಹೇಳಿ ಅವರಿಗೆಲ್ಲ ಮಾತಾಡಿದ್ವಿ. ಅದೆಲ್ಲ ಮಾಡಿಸ್ತಾ ಬಂದೆ ನಾನು, ಮಾಡಿದ್ವಿ, ಅದು ಚೆನ್ನಾಗಿತ್ತು. ಆಮೇಲೆ ನಾನು ಇವ್ರನ್ನ ಪಾಪ ಏನು ತೊಂದರೆ ಅಂತ ಕೇಳಬೇಕಲ್ಲ, ಏನು ಕಳ್ಳತನ ಆಯ್ತು ಅಂದ್ರಲ್ಲ, ಏನು ಹೋಯ್ತು ಅಂತ ಅಳಿನಲ್ಲಿ ಅವ್ರು ಹೇಳಲ್ಲ. ಏನಾದರೂ ಅದರ ಶೆಟ್ರುಗಳು ಈ ಬಿಸ್ನೆಸ್ ತುಂಬ ಚೆನ್ನಾಗಿ ಮಾಡೋಂಥವ್ರು, ವ್ಯಾಪಾರದ ಗುಟ್ಟು ಬಿಟ್ಕೊಳ್ಳಲ್ಲ ಅವರು, ಈ ರೀತಿ ಏನಾದರೂ ಹೇಳಲ್ಲ ಅಂತ ಯಾರೋ ಹೇಳಿದ್ದು ನನಗೆ. ಇವರು ಹಾಗೆ ಮಾಡಿಬಿಟ್ರು. ಏನು ಶೆಟ್ರು ಏನಾಯಿತು, ಏನು ಕಳ್ಳತನ, ಏನೇನು ಹೋಗಿದೆ ನಿಮ್ಮ ಮನೇಲಿ ಅಂತ ಕೇಳಿದೆ. ಏನಿಲ್ಲ ಸ್ವಾಮಿ, ಅವ್ರು ಸ್ವಲ್ಪ ತೆಲುಗು ಮಾತಾಡ್ತಾರೆ ನನ್ನ ಹತ್ರ. ఏమీ లేదు స్వామి, ఒక నామ పెట్టి ఒక అగ్గి పెట్టి పోయింది ಅಂತಂದರು.
ನನಗೆ ಅರ್ಥ ಆಗಲಿಲ್ಲ ಅದು. ಇನ್ನೊಂದು ಸಲ ಹೇಳಿ ಅಂತಂದೆ. ಆಗ ಅವರು ಅಂದರೆ ನಾನೇನು ಅಂದ್ಕೊಂಡೆ ಅಂತಲೇ ಅವರು ಶೆಟ್ಟು ಸಮಾನ ನಾಮ ಹಾಕ್ತಾರೆ. ನೀವು ನೋಡಿದರೆ ನಾಮಗಳನ್ನು ತ್ರಿಪುಂಡ್ರಲ್ಲಿ ಹಾಕ್ತಿರ್ತಾರೆ, ಅವರು ಸಿಂಗಲಾಗಿ ಒಂದು ಹಾಕ್ಕೊಳ್ತಾರೆ. ಏನು ನಿಮ್ಮ ಮನೇಲಿ ಕಳ್ಳತನ ಆಯಿತು ಅಂತಂದರೆ ಒಂದು ನಾಮದ ಪೆಟ್ಟಿಗೆ, ಒಂದು ಬೆಂಕಿ ಪೆಟ್ಟಿಗೆ ಕಳೆದೋಯ್ತು ಸ್ವಾಮಿ ಅಂತಂದರು. ಓ ಅಷ್ಟೇನಾ? ಅಷ್ಟೇ ಸ್ವಾಮಿ ಅಂತಂದರು. ಇದ್ರ ಗೂಢಾರ್ಥ ಏನು ಗೊತ್ತುಂಟಾ? ಸ್ವಾಮಿ ನಮ್ಮ ಮನೆಗೆ ಬೆಂಕಿ ಇಟ್ಟು ನಮಗೆ ನಾಮ ಇಟ್ಟೆಲ್ಲ ತೊಗೊಂಡೋಗಿದ್ದಾರೆ ಅನ್ನೋ ಅರ್ಥ ಇದು. ಆವಾಗ ನಾನು ಅರ್ಥ ಮಾಡ್ಕೊಂಡೆ. ಓಹೋ, ಒಟ್ಟಾರೆಯಾಗಿ ಈ ವ್ರತ ಮಾಡಲಿಲ್ಲ ಇವರು ಅನ್ನೋದಕ್ಕೆ ಇದನ್ನು ಕಲ್ತ್ಕೊಂಡು ಇದನ್ನ ಹೇಳಿದ್ರು ಅವರು. ಒಂದು ಬೆಂಕಿ ಪೆಟ್ಟಿಗೆ, ನಾಮದ ಪೆಟ್ಟಿಗೆ ತಗೊಂಡು ಹೋದ್ರೆ ಬೆಂಕಿ ಪೆಟ್ಟಿಗೆ, ನಾಮ ಪೆಟ್ಟಿಗೆ ಅಷ್ಟೇ ತಾನೇ ನಾವು ಅಂದ್ಕೊಳ್ಳೋದು. ಹೌದು, ಏನಿಲ್ಲ ಬಿಡ ಹಂಗಾದ್ರೆ ಅಂತ. ಆದರೆ ಅದು ಗೂಢಾರ್ಥ ಹೀಗಿದೆ. ಅಂದರೆ ವ್ಯಾಪಾರದ ಗುಟ್ಟಿವರು. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ನೀವು ವ್ಯಾಪಾರ ಮಾಡುವವರಾಗಿದ್ದರೂ ಕೂಡ ದಯವಿಟ್ಟು ವ್ರತವನ್ನು ಮಾಡಬೇಕು. ನಿಮ್ಗೆ ಅಂಥ ಸ್ಕಿಲ್ಸ್ ಅಂತ ಬುದ್ಧಿ ಕೊಡ್ತಾನವ. ಶ್ರೀದೇವಿ ಭೂದೇವಿ ಯಾರಪ್ಪ? ಯಾರು ಶ್ರೀದೇವಿ? ಶ್ರೀದೇವಿ ಅಂತಂದರೆ ಫೈನಾನ್ಸ್ ಮಿನಿಸ್ಟ್ರು, ಭೂದೇವಿ ಅಂತಂದರೆ ನಿಮಗೆ ಲ್ಯಾಂಡ್ ಕೊಡಂತೋಳು. ಇನ್ನು ಇವರಿಬ್ಬರು ಅಲ್ಲಿದ್ದಾರೆ ಅಂತಂದರೆ ಶ್ರೀನಿವಾಸಿ ಗಂಧೆ ಅಂತ ದಯಪಾಲಿಸ್ತಾ ಇರ್ತಾನೆ. ಅವನೇ ಅನಂತ ಪದ್ಮನಾಭ. ತಿರುವನಂತಪುರಂ, ತಿರುವನಂತಪುರಮಲ್ಲಿ ನಾನು ಹೆಚ್ಚಿಗೆ ಕಾಲಹರಣ ಮಾಡತಕ್ಕಂಥದ್ದು, ನನ್ನ ಹೆಚ್ಚಿಗೆ ಯಾರಾದ್ರೂ ಭೇಟಿ ಮಾಡಿದ್ರೆ ಅಲ್ಲಿ. ಹಾಗಾಗಿ ಅಂತಹ ಕ್ಷೇತ್ರ ವಿಶೇಷವಾಗಿರ್ತಕ್ಕಂಥದ್ದು. ನಾವು ಪ್ರತಿನಿತ್ಯ ಮಾಡುವಂಥ ಹಬ್ಬ ಅದು. ನಾವುಗಳು ಪ್ರತಿನಿತ್ಯ ಮಾಡ್ತಕ್ಕಂಥ ಹಬ್ಬ ನಮಗೆ ಅಷ್ಟೊಂದು ಖುಷಿ ಕೊಡ್ತಕ್ಕಂತಹದ್ದು. ನಾನು ಆ ಕ್ಷೇತ್ರದಲ್ಲಿ ಕಲ್ಯಾಣೋತ್ಸವವನ್ನು ಮಾಡುತ್ತಿರ್ತೇನೆ. ಅದಕ್ಕಾಗಿ ಶ್ರೀ ಭೂನಿಳಾ ಸಮೇತ ಅನಂತ ಪದ್ಮನಾಭ ಸ್ವಾಮಿಯನ್ನು ನೀವು ವ್ರತವನ್ನು ಸಾಂಗೋಪಾಂಗವಾಗಿ, ವ್ರತ ಇದು ಪೂಜೆ ಅಲ್ಲ. ಆ ವ್ರತಕ್ಕೆ ಸ್ವಲ್ಪ ಕಟ್ಟುನಿಟ್ಟಿದೆ, ಕಟ್ಟುಪಾಡುಗಳಿದ್ದಾವೆ, ಈ ನಿಯಮಗಳಿದ್ದಾವೆ. ಅದಕ್ಕೆ ನೀವು ಈ ತನಕ ಇಲ್ಲಿ ತನಕ ಊಟ ಮಾಡಬಾರ್ದು, ಇವರಿಗೆ ಹೀಗೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಾಗ ಸಹಸ್ರಧಾರಯ ಸ್ನಾನ ಎಲ್ಲ ನೋಡುತ್ತಾ ಮಾಡುತ್ತಾ ಎಲ್ಲ ಆದ ನಂತರ ನೀವು ದೋರ ಗ್ರಂಥಿ ಕಟ್ಕೊಳ್ತೀರಲ್ಲ, ಅಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅನಂತ ಚತುರ್ಥಿ ಅಂತಲೇ ಕರೆದಾಗ 14 ಗಂಟೆಗಳನ್ನು ವಾಸುಕಿ ದೇವರನ್ನು ಆವಾಹನೆ ಮಾಡಿರ್ತಕ್ಕಂಥದ್ದು ನೀವು ಕಳ್ತೀರೋ ಅದೇ ನಿಮ್ಮ ವ್ಯವಹಾರ ವ್ಯಾಪಾರಕ್ಕೆ ವಿಜಯದ ಕಂಕಣ. ನೀವು ಮಾಡಲಿಲ್ಲ ಅಂದರೆ ಎಲ್ಲಾದರೂ ಮಾಡ್ತಾರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾವುದೋ ಕಟ್ಕೊಂಡು ಬನ್ನಿ. ಈ ರಾಜಾಜಿನಗರದಲ್ಲಿ ವೈಕುಂಠ ಕೈಲಾಸ ಕ್ಷೇತ್ರ ಅಂತಿದೆ, ಅಲ್ಲಿ ಅನಂತ ಪದ್ಮನಾಭ ಮಲಗಿದನಲ್ಲ, ಅದೊಂದು ನೋಡಿ ಸಾಕು ನೀವು. ಭಾಳ ಅದ್ಭುತವಾಗಿದೆ. ತಿರುವನಂತಪುರಕ್ಕಿಂತ ದೊಡ್ಡದಾಗಿದೆ, ಅಷ್ಟು ಅದ್ಭುತ. ಏನು ದೊಡ್ಡದಾಗಿ ವಿಗ್ರಹ ಇದೆ, ಅದು ಹೇಗೆ ತಂದರೋ ಗೊತ್ತಿಲ್ಲ. ಅಂಥ ಕಡೆಯಲ್ಲಿ ವ್ರತ ಮಾಡ್ತಿರ್ತಾರೆ. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಆ ದಾರವನ್ನು ಕಟ್ಕೊಳ್ಳಿ, ನಿಮ್ಮ ಪಾಲಿಗೆ ವಿಜಯವನ್ನು ನಿಮ್ಮ ಮನೆಗೆ ವೆಲ್ಕಮ್ ಮಾಡ್ಕೊಳ್ಳಿ. ಗುರುಗಳೇ, ನೀವು ಹೇಳ್ದಾಗೆ ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನ ಮಾಡಲಿಲ್ಲ ಅಂತಂದ್ರೆ ಏನಾಯ್ತು ಅವ್ರ ಮನೇಲಿ ಅನ್ನೋ ಒಂದೊಂದನ್ನು ತಿಳ್ಕೊಂಡ್ವಿ ನಾವು. ಇನ್ನು ನಾವು ಅದನ್ನ ಮಾಡಿ ದಾರವನ್ನ ಹೇಗೆ ಕಟ್ಕೊಳ್ಬೇಕು ಅನ್ನೋದನ್ನ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಅಷ್ಟೈಶ್ವರ್ಯವನ್ನ ಕೂಡ ನಾವು ಹೇಗೆ ಬರ್ಮಾಡ್ಕೊಳ್ಬಹುದು ಈ ಒಂದು ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನ ಮಾಡೋದ್ರಿಂದ ಪ್ರತಿಯೊಬ್ಬರು ಕೂಡ ಇದರ ಆಚರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೆಪ್ಟೆಂಬರ್ 6ನೇ ತಾರೀಕು ಇರುವಂಥದ್ದು. ನಮಸ್ಕಾರ.